ಇನ್ನು ಉಳಿದವರೆಲ್ಲರೂ ಕೂಡ ಯಾರ್ಯಾರು INDA ಪಾರ್ಟಿಯಲ್ಲಿದ್ದಾರೆ ಅವರೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಗೆದ್ದೆತ್ತಿನ ಬಾಲ ಹಿಡಿಯುವಂಥ ಕಾಂಗ್ರೆಸ್ಸಿನ ಸಂಸ್ಕೃತಿ ಏನಿದೆ ಅದನ್ನು ಪರಾಮರ್ಶೆ ಮಾಡಬೇಕು. INDAನಲ್ಲಿರೋ ಎಲ್ಲ ಮಿತ್ರ ಪಕ್ಷಗಳು ಹೇಗೆ ಕೈ ಕೊಡುತ್ತೆ ಅನ್ನೋದನ್ನ ಈಗಲೇ ಅವರ ಗಮನಿಸಿ ಕಾಂಗ್ರೆಸ್ಗೆ ಸರಿಯಾದಂಥ ಪಾಠ ಕಲಿಸೋದು ಒಳ್ಳೆಯದು. ಇಲ್ಲ ಅಂದರೆ ನಿಮ್ಮ ಗತಿನೂ ಇದೇ ಪರಿಸ್ಥಿತಿ ಅಂತ ಅರ್ಥ ಮಾಡಬೇಕು. ಗೆದ್ದ ಶಾಸಕರು ಪ್ರಮಾಣ ವಚನ ಸ್ವೀಕರಿಸಬೇಕು ಅಂದರೆ ರಾಜ್ಯಪಾಲ ಕಾಂಗ್ರೆಸ್ ಪಾರ್ಟಿ ಈಗ ಖರ್ಗೆ ಅವರ ಎಂಟ್ರಿ ಆದಮೇಲೆ ಎಲ್ಲ ಸೈಲೆಂಟ್ ಔಟ್. ಇಷ್ಟು ದಿನ ನಾನು ಮುಖ್ಯಮಂತ್ರಿ ಅಂತ ಇದ್ರು. ಈ ಖರ್ಗೆ ಅವರೇ ನಾನೇ ಬರ್ತೀನಿ ಮುಖ್ಯಮಂತ್ರಿ ಅಂತ ಹೇಳಿದ್ಮೇಲೆ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ. ಅದರಿಂದ DK ಶಿವಕುಮಾರ್ ಅವರ ಕನಸು ಭಗ್ನ ಕನಸು, ಈಗ ಭಗ್ನ ಆಗೋಟಿದೆ. ಅವ್ರು ಹೇಳಿದ್ರು, ನಾನು ಆಸಿದರೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ, ಕನಕಪುರದ ಬಂಡೆ ವಿಧಾನಸೌಧಕ್ಕೆ ಮೆಟ್ಲಾಗ್ತೀನಿ, ನಾನು ಕಡೆದರೆ ಶಿಲ್ಪಿ ಆಗೋತೀನಿ ಅಂದ್ರು. ಕಡಿತಾನೇ ಇದ್ದಾರೆ, ಆ ಶಿಲ್ಪಿ ಆಗ್ಲೇ ಇಲ್ಲ. ಕೊನೆಗೆ ಮೆಟ್ಲಾಗದೆ ಗ್ಯಾರಂಟಿ. ಶಿಲ್ಪಿ ಕಾಂಗ್ರೆಸ್ ಪಾರ್ಟಿ ಅವರ ನಿಜ ಬಣ್ಣ ತಮಿಳುನಾಡಲ್ಲಿ ಬಯಲಾಗ್ತಾ ಇದೆ. ಪಾಪ ಆ DMK ಅವರು ಇವ್ರನ್ನ ನಂಬಿಕೊಂಡು BJP ವಿರುದ್ಧ ಮಾತಾಡಿ ಅವರು ಇವತ್ತು ಸಪ್ಪೆ ಮೋರೆ ಹಾಕೋಣ ಅಂತ ಪರಿಸ್ಥಿತಿ ಬಂದಿದೆ. ಚುನಾವಣೆಗೆ ಮುಂಚೆ DMK ಜೊತೆ ಕಾಂಗ್ರೆಸ್ ಅವರು ಹೊಂದಾಣಿಕೆ ಮಾಡಿಕೊಂಡು ಒಟ್ಟಿಗೆ ಸ್ಪರ್ಧೆ ಮಾಡಿ ಒಟ್ಟಿಗೆ ನಾವು ಸರ್ಕಾರ ರಚನೆ ಮಾಡಬೇಕು, ಸರ್ಕಾರದಲ್ಲಿ ನೀವು ಕೂಡ ಭಾಗಿಯಾಗಬೇಕು ಅನ್ನೋ ಒಂದು ಸಿದ್ಧಾಂತ ಇಟ್ಕೊಂಡು ಒಟ್ಟಿಗೆ ಸ್ಪರ್ಧೆ ಮಾಡಿದ್ರು. ಚುನಾವಣೆ ಆದಮೇಲೆ DMK ಸೋಲಾಯಿತು. ಇಮಿಡಿಯೇಟ್ ಆಗಿ ಕಾಂಗ್ರೆಸ್ ಪಾರ್ಟಿ ಗೆದ್ದೆತ್ತಿನ ಬಾಲ ಹಿಡಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಯಾವುದೇ ರೀತಿಯ ಒಂದು ಸಿದ್ಧಾಂತ ಇಲ್ಲ. ಗೆದ್ದೆತ್ತಿನ ಬಾಲ ಹಿಡಿಯುವಂಥದ್ದು ಅವ್ರ ಚಾಳಿ. ಯಾರು ಇವರನ್ನ ನಂಬಿದ್ರು ಅವರ ಬೆನ್ನಿಗೆ ಚೂರಿ ಹಾಕಿದ್ದಾರೆ. DMK ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಆ ಚೂರಿ ಹಾಕದೆ ಕಾಂಗ್ರೆಸ್ಸಿನ ಸಂಸ್ಕೃತಿ. ಅದಕ್ಕೋಸ್ಕರ ಈ ದೇಶದ ಜನ ಈ ಕಾಂಗ್ರೆಸ್ ಅವರು ಕೈ ಕೊಡೋ ಜನ ಇವರು ಅಂತೇಳಿ ಜನ ತಿರಸ್ಕಾರ ಮಾಡಿದ್ದಾರೆ. ಈಗ DMK ಪಾಡು ಒಂದು ರೀತಿ ಅಬ್ಬೆಪಾಲಿಗಳು ಪಾಡಾಗೋಗಿದೆ. ಸೊ ಕಾಂಗ್ರೆಸ್ ಪಾರ್ಟಿ ನಂಬಿಕೆಗೆ ಅರ್ಹ ಅಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಇಂಡಿಯಾ ಒಕ್ಕೂಟದ ಇದೆ. ಹಂಗೆ ರಾಜೇಗೌಡರು ಗೆದ್ದಾಗ ಚುನಾವಣಾ ಆಯೋಗ ಎಲ್ಲ ಸರಿ ಇದೆ, ಸೋತಾಗ ಸರಿ ಇಲ್ಲ. ಇದು ಮಾಮೂಲಿ ಡೈಲಾಗ್ ಕಾಂಗ್ರೆಸ್ ಅವರು. ಈಗಲೂ ಹೇಳಿದಾರಲ್ಲ ರಾಹುಲ್ ಗಾಂಧಿ, ಕೇರಳದಲ್ಲಿ EME ಸರಿ ಇದೆಯಂತೆ, ಎಲೆಕ್ಟ್ರಾನಿಕ್ ವೋಟಿಂಗ್ ವಿಷಯಕ್ಕೆ ಕೇರಳದಲ್ಲಿ ಸರಿ ಇದೆಯಂತೆ, ವೆಸ್ಟ್ ಬೆಂಗಾಲಲ್ಲಿ ಸರಿ ಇಲ್ಲಂತೆ. ಅದಕ್ಕೆ ಅವ್ರನ್ನೆಲ್ಲ ಒಂದ್ಸರಿ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು. ರಾಹುಲ್ ಗಾಂಧಿಗೂ ಒಂದ್ಸರಿ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಅರ್ಥ ಆಗ್ತೈತೆ. ತಮಿಳುನಾಡಲ್ಲೂ ಸರಿ ಇದೆ, ವೆಸ್ಟ್ ಬೆಂಗಾಲ್ ಮಾತ್ರ ಸರಿ ಇಲ್ಲ. ಈ ಡಬಲ್ ಸ್ಟ್ಯಾಂಡರ್ಡ್ ಇದ್ದಾನೆ ಕಾಂಗ್ರೆಸ್ಸು ಇವತ್ತು ಹೀನಾಯ ಸ್ಥಿತಿಗೆ ಬಂದಿರತಕ್ಕಂಥದ್ದು ದೇಶದಲ್ಲಿ. ಇನ್ನಾದರೂ ಕರೆಕ್ಟಾಗಿ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡೋವಂಥದ್ದು ಸೂಕ್ತ ಕರ್ತವ್ಯ. ರಾತ್ರಿ 12 ಗಂಟೆಗೆ ನನಗೆ ಫೋನ್ ಮಾಡಿದ್ರು. ಅದಾದ್ಮೇಲೆ ತಮ್ಮ ಜೀವರಾಜ್ ಅವ್ರಿಗೂ ಫೋನ್ ಮಾಡಿದ್ರು. ನಾನು ಮಂಗಳೂರಲ್ಲಿದ್ದೀನಿ, ನಾನು ಬರ್ತಾ ಇದ್ದೀನಿ, ಎಷ್ಟು ಗಂಟೆಗೆ ಸ್ವೇರಿಂಗ್ ಕೊಡಬೇಕು ಅಂತ. ನಾನು ರಾವ್ ಕಾಲ ನೋಡಿಕೊಂಡು 3 ಗಂಟೆಗೆ ಸ್ವೇರಿಂಗ್ ಕೊಡಿ ಅಂತ ಹೇಳಿದ್ದೀನಿ. ನಾನು ಏರ್ಪೋರ್ಟಿಂದ ಲ್ಯಾಂಡ್ ಆದ ತಕ್ಷಣ ನಿಮ್ಗೆ ಫೋನ್ ಮಾಡ್ತೀನಿ, ಬಂದ್ಬಿಡಿ ನಮ್ಮ ಆಫೀಸಲ್ಲೇ ಅವ್ರಿಗೆ ಸ್ವೇರಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕೊಡಲಿಲ್ಲ ಅಂತೇಳಿ ನಾವು ಗವರ್ನರ್ಗೆ ಕದವನ್ನು ತಟ್ಟಿದ್ದು. 2 ದಿನದಿಂದಲೇ ನಾನು ಫೋನ್ ಮಾಡಿದ್ದೆ, ಹಲವಾರು ಬಾರಿ ಆ ಸೆಕ್ರೆಟರಿಗೂ ಮಾಡಿದ್ದೆ, 3-4 ಬಾರಿ. ಜೀವರಾಜ್ ಅವರು ನನ್ನ ಲೆಟ್ರು ಕೂಡ ಕೊಟ್ಟಿದ್ರು. ನಮ್ಮ ಪ್ರಯತ್ನ ಫಲಿಸಿದ್ದಕ್ಕೋಸ್ಕರ ನಾವು
ಗವರ್ನರ್ ಕದ ತಟ್ಟಿದ್ರಿ. ಗವರ್ನರ್ ಅವರ ಲೆಟ್ರ್ ಹೋಗಿದೆ ಅವ್ರಿಗೆ, ಸ್ಪೀಕರ್ ಅವರಿಗೆ. ಸೊ ನಾವು ಕೂಡ ಸ್ಪೀಕರ್ ಅವರಿಗೆ ವಿನಂತಿಯನ್ನು ಮಾಡಿದ್ರಿ. ಸೊ ಅಲ್ಟಿಮೇಟಾಗಿ ಗವರ್ನರ್ ಕದ ತಟ್ಟಿದ ಮೇಲೆ ಸಂವಿಧಾನದತ್ತವಾಗಿ ಏನು ಜೀವರಾಜ್ ಅವರಿಗೆ ಸದಸ್ಯತ್ವ ಪ್ರಮಾಣ ವಚನ ಏನು ಕೊಡಬೇಕು ಅದನ್ನು 3 ಗಂಟೆಗೆ ಕೊಡ್ತಾ ಇದ್ದಾರೆ. ಒಂದು ಸರಿ ಚುನಾವಣಾ ಆಯೋಗ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಕರ್ನಾಟಕದ ರಾಜ್ಯದ ಪತ್ರದಲ್ಲಿ ಗೆಜೆಟಲ್ಲಿ ಅವ್ರ ಹೆಸರು ಅನೌನ್ಸ್ ಆದಮೇಲೆ ಸ್ಪೀಕರ್ಗೆ ಆಲ್ಟರ್ನೇಟಿವ್ ಇಲ್ಲ. ಚುನಾವಣೆ ಡಿಕ್ಲೇರ್ ಮಾಡೋದು ಚುನಾವಣಾ ಆಯೋಗ, ಇವ್ರದ್ದು ಸ್ವೇರಿಂಗ್ ಕೊಡಬೇಕು. ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ 188ನೇ ವಿಧಿಯಲ್ಲಿ ಸ್ಪಷ್ಟವಾಗಿದೆ, ರಾಜ್ಯಪಾಲರು ಎಲ್ಲರಿಗೂ ಪ್ರತಿಜ್ಞೆ ಕೊಡಬೇಕು ಅಥವಾ ಅವರು ಸೂಚಿಸಿದಂಥ ವ್ಯಕ್ತಿ ಅಂತ. ಈ ಸೂಚಿಸಿದಂಥ ವ್ಯಕ್ತಿ ಸ್ಪೀಕರ್ ಅವ್ರು ಕೊಡಲಿಲ್ಲ ಅಂದರೆ ಗವರ್ನರೇ ಕೊಡ್ಬೋದು. ಹಾಗೆ ಕ್ಲಿಯರ್ ಆಗಿದೆ, ಕಾನ್ಸ್ಟಿಟ್ಯೂಷನಲ್ಲಿ ಕ್ಲಿಯರ್ ಆಗಿದೆ. ಆ ಕಾಪಿನೂ ನಾನು ಕೊಟ್ಟಿದ್ದೀನಿ. ರಾತ್ರಿ 12 ಗಂಟೆಗೆ ನನಗೆ ಫೋನ್ ಮಾಡಿದ್ರು. ಅದಾದಮೇಲೆ ತಮ್ಮ ಜೀವರಾಜ್ ಅವ್ರಿಗೂ ಫೋನ್ ಮಾಡಿದ್ರು. ನಾನು ಮಂಗಳೂರಲ್ಲಿದ್ದೀನಿ, ನಾನು ಬರ್ತಾ ಇದ್ದೀನಿ, ಎಷ್ಟು ಗಂಟೆಗೆ ಸ್ವೇರಿಂಗ್ ಕೊಡಬೇಕು ಅಂತ. ನಾನು ರಾವ್ ಕಾಲ ನೋಡಿಕೊಂಡು 3 ಗಂಟೆಗೆ ಸ್ವೇರಿಂಗ್ ಕೊಡಿ ಅಂತ ಹೇಳಿದ್ದೀನಿ. ನಾನು ಏರ್ಪೋರ್ಟಿಂದ ಲ್ಯಾಂಡ್ ಆದ ತಕ್ಷಣ ನಿಮ್ಗೆ ಫೋನ್ ಮಾಡ್ತೀನಿ, ಬಂದ್ಬಿಡಿ ನಮ್ಮ ಆಫೀಸಲ್ಲೇ ಅವ್ರಿಗೆ ಸ್ವೇರಿಂಗ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಕೊಡಲಿಲ್ಲ ಅಂತೇಳಿ ನಾವು ಗವರ್ನರ್ ಕದವನ್ನು ತಟ್ಟಿದ್ದು. 2 ದಿನದಿಂದಲೇ ನಾನು ಫೋನ್ ಮಾಡಿದ್ದೆ, ಹಲವಾರು ಬಾರಿ ಆ ಸೆಕ್ರೆಟ್ರಿಗೂ ಮಾಡಿದ್ದೆ, 3-4 ಬಾರಿ. ಜೀವರಾಜ್ ಅವರು ನನ್ನ ಲೆಟ್ರು ಕೂಡ ಕೊಟ್ಟಿದ್ರು. ನಮ್ಮ ಪ್ರಯತ್ನ ಫಲಿಸಿದ್ದಕ್ಕೋಸ್ಕರ ನಾವು ಗವರ್ನರ್ ಕದ ತಟ್ಟಿದ್ರಿ. ಗವರ್ನರ್ ಅವರ ಲೆಟ್ರ್ ಹೋಗಿದೆ ಅವ್ರಿಗೆ, ಸ್ಪೀಕರ್ ಅವರಿಗೆ. ಸೊ ನಾವು ಕೂಡ ಸ್ಪೀಕರ್ ಅವರಿಗೆ ವಿನಂತಿಯನ್ನು ಮಾಡಿದ್ರಿ. ಸೊ ಅಲ್ಟಿಮೇಟಾಗಿ ಗವರ್ನರ್ ಕದ ತಟ್ಟಿದ ಮೇಲೆ ಸಂವಿಧಾನದತ್ತವಾಗಿ ಏನು ಜೀವರಾಜ್ ಅವರಿಗೆ ಸದಸ್ಯತ್ವ ಪ್ರಮಾಣ ವಚನ ಏನು ಕೊಡಬೇಕು ಅದನ್ನು 3 ಗಂಟೆಗೆ ಕೊಡ್ತಾ ಇದ್ದಾರೆ. ಒಂದು ಸರಿ ಚುನಾವಣಾ ಆಯೋಗ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಕರ್ನಾಟಕದ ರಾಜ್ಯದ ಪತ್ರದಲ್ಲಿ ಗೆಜೆಟಲ್ಲಿ ಅವ್ರ ಹೆಸರು ಅನೌನ್ಸ್ ಆದಮೇಲೆ ಸ್ಪೀಕರ್ಗೆ ಆಲ್ಟರ್ನೇಟಿವ್ ಇಲ್ಲ. ಚುನಾವಣೆ ಡಿಕ್ಲೇರ್ ಮಾಡೋದು ಚುನಾವಣಾ ಆಯೋಗ, ಇವ್ರದ್ದು ಸ್ವೇರಿಂಗ್ ಕೊಡಬೇಕು. ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ 188ನೇ ವಿಧಿಯಲ್ಲಿ ಸ್ಪಷ್ಟವಾಗಿದೆ, ರಾಜ್ಯಪಾಲರು ಎಲ್ಲರಿಗೂ ಪ್ರತಿಜ್ಞೆ ಕೊಡಬೇಕು ಅಥವಾ ಅವರು ಸೂಚಿಸಿದಂಥ ವ್ಯಕ್ತಿ ಅಂತ. ಈ ಸೂಚಿಸಿದಂಥ ವ್ಯಕ್ತಿ ಸ್ಪೀಕರ್ ಅವ್ರು ಕೊಡಲಿಲ್ಲ ಅಂದರೆ ಗವರ್ನರೇ ಕೊಡ್ಬೋದು. ಹಾಗೆ ಕ್ಲಿಯರ್ ಆಗಿದೆ, ಕಾನ್ಸ್ಟಿಟ್ಯೂಷನಲ್ಲಿ ಕ್ಲಿಯರ್ ಆಗಿದೆ. ಆ ಕಾಪಿನೂ ನಾನು ಕೊಟ್ಟಿದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.